ಆತ್ಮೀಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರ ಪರಿವ್ರಾಜಕ ಜೀವನದ ಕೆಲವು ಘಟನೆಗಳನ್ನು ನೋಡಿದ್ದೀವಿ. ಇನ್ನೊಂದು ಘಟನೆ ನಾವೆಲ್ಲ ತಿಳಿದುಕೊಳ್ಳಲೇಬೇಕಾದಂಥ ಘಟನೆ. ಯಾಕೆ ಅಂತಂದರೆ, ವಿವೇಕಾನಂದರ ದೃಷ್ಟಿಯಲ್ಲಿ ಭಾರತ ಅಂತಕ್ಕಂಥದ್ದು ಹೇಗೆ ವೈಭವದಿಂದ ಕೂಡಿತ್ತು ಅನ್ನೋದೆಲ್ಲ ಕಂಡಂಥ ಆ ಮನಸ್ಸು ಈಗ ಭಾರತ ಸತ್ವ ಎಲ್ಲಿ ಇದೆ ಅನ್ನೋದನ್ನು ಕಂಡುಹಿಡಿಯೋಕ್ಕೆ ಹೋದಾಗ ಅವರಿಗೆ ಆ ಘಟನೆ ಮೂಲಕ ಇನ್ನೊಂದು ಹೊಸ ದೃಷ್ಟಿಕೋನ ವಿವೇಕಾನಂದರಿಗೆ ಬರುತ್ತೆ. ಹೀಗೆ ಕೇತ್ರಿಯ ರಾಜ್ಯದಲ್ಲಿ ವಿವೇಕಾನಂದರು ಓಡಾಡ್ತಿದ್ದಂಥ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಅವರು ಅವಾಗ ಉಳಿದುಕೊಂಡಿದ್ರು ಅಂತ ಕಾಣುತ್ತೆ. ಅಲ್ಲಿ ಒಂದು ಹಳ್ಳಿಯಲ್ಲಿದ್ದಾಗ ಆ ಹಳ್ಳಿಯಲ್ಲಿ ಬಹಳ ಜನ ಸುತ್ತಮುತ್ತಲ ಹಳ್ಳಿಯವರಿಗೆಲ್ರಿಗೂ ಕೂಡ ಗೊತ್ತಾಯಿತು, ಒಬ್ಬ ಮಹಾನ್ ತಪಸ್ವಿಗಳು, ಪ್ರಕಾಂಡ ಪಂಡಿತರು ಆದಂಥ ಮತ್ತು ಕೇತ್ರಿ ಮಹಾರಾಜನ ಗುರುಗಳು ಅವರಲ್ಲಿ ಬಂದಿದ್ದಾರೆ ಅಂತ ಗೊತ್ತಾದಾಗ ಎಲ್ಲರೂ ಅವ್ರು ನೋಡೋದಕ್ಕೆ ಬರ್ತಾರೆ. ಕೆಲವು ವಿದ್ವಾಂಸರು ಕೂಡ ಅವರನ್ನ ನೋಡೋದಕ್ಕೆ ಬರ್ತಾರೆ. ಬಹಳ ಜನ ಅವರ ಜೊತೆಗೆ ಚರ್ಚೆ ಮಾಡ್ತಾರೆ. ತಮಗೆ ಏನೇನು ವಿಷಯಗಳ ಬಗ್ಗೆ ಡೌಟ್ಸ್ ಇತ್ತು ಅದೆಲ್ಲವನ್ನ ವಿವೇಕಾನಂದರ ಮುಂದೆ ಹೇಳಿ ಕ್ಲಿಯರ್ ಮಾಡ್ಕೋತಾ ಇರ್ತಾರೆ. ಹೀಗೆ 3 ದಿನಗಳ ಕಾಲ ನೀವು ಭಾವಿಸಿ ನೋಡಿ, 3 ದಿನಗಳ ಕಾಲ ವಿವೇಕಾನಂದ ಜೊತೆಗೆ ಅವರೆಲ್ಲ ಬಂದು ಮಾತಾಡ್ತಾರೆ, ಹೋಗ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ಇದನ್ನೆಲ್ಲ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಒಬ್ಬ ವ್ಯಕ್ತಿ ನೋಡ್ತಾ ಇರ್ತಾನೆ. ಅವನಿಗೆ ಬಹಳ ಬೇಜಾರಾಗುತ್ತೆ. ಏನಂತಂದ್ರೆ, ಇಷ್ಟೊಂದು ಜನ ಎಲ್ಲ ಬಂದು ಹೋಗ್ತಾರೆ, ಆದ್ರೆ ಆ ಸ್ವಾಮೀಜಿಯ ಊಟ ಆಗಿದೆ ಇಲ್ವಾ, ಅವ್ರು ನಿದ್ದೆ ಮಾಡಿದ್ರೆ ಇಲ್ವಾ ಅಂತ ಕೇಳೋರು ಒಬ್ಬರು ಇಲ್ವಲ್ಲ. ಎಲ್ಲರೂ ಅವ್ರ ಸಮಸ್ಯೆಗಳಿಗೆ ಪರಿಹಾರ ತಗೊಂಡು ಹೋಗ್ತಾರೆ, ಆದ್ರೆ ಸ್ವಾಮೀಜಿ ಬಗ್ಗೆ ಯಾರು ವಿಚಾರಿಸ್ತಿಲ್ವಲ್ಲ ಅಂತ ಅವನಿಗೆ ಅನ್ನಿಸಿ ಅವನು ಬಂದು ವಿವೇಕಾನಂದರ ಮುಂದೆ ದೂರಿಂದ ನಿಂತ್ಕೊಂಡು ಕೈ ಮುಗಿದು ಹೇಳ್ತಾನೆ, ಸ್ವಾಮೀಜಿ, ನಾನು ಗಮನಿಸ್ತಾ ಇದ್ದೆ ನಿಮ್ಮನ್ನ 3 ದಿನದಿಂದ ಯಾರೂ ಕೂಡ ನೀವು ಊಟ ಮಾಡಿಲ್ಲ, ನೀವು ಕೂಡ ಕೇಳಲಿಲ್ಲ, ಅವರು ಕೂಡ ಊಟ ಕೊಡಬೇಕಂತ ಕೇಳಿಲ್ಲ. ಅದ್ ನೋಡಿ ನನಗೆ ಬಹಳ ಬೇಜಾರಾಗಿದೆ. ಆದ್ರೆ ನಾನು ನಿಮಗೆ ಊಟವನ್ನ ಕೊಡಬೇಕಂತೇನೋ ನನಗೆ ಆಸೆ ಇದೆ, ಆದರೆ ನಾನು ಅಂತ್ಯಜ. ಆದ್ದರಿಂದ ನೀವು ನನ್ನ ಕೈಯಿಂದ ಮಾಡಿರ್ತಕ್ಕಂಥ ಅಡಿಗೆಯನ್ನು ನೀವು ಊಟ ಮಾಡೋದಿಲ್ಲ. ಆದ್ದರಿಂದ ಏನ್ ಮಾಡ್ಬೇಕು ಅಂತ ತೋಚದೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿಮಗೆ ಬೇಕಾದಂತ ಹಿಟ್ಟು ಮತ್ತೆ ಅದಕ್ಕೆ ಬೇಕಂತ ಪದಾರ್ಥಗಳೆಲ್ಲ, ಆಹಾರ ಪದಾರ್ಥ ತಂದು ಕೊಡ್ತೇನೆ, ದಯವಿಟ್ಟು ನೀವೇ ಅಡಿಗೆ ಮಾಡ್ಕೊಳ್ತೀರಾ ಸ್ವಾಮೀಜಿ ಅಂತ ಕೇಳ್ತಾನೆ. ವಿವೇಕಾನಂದರಿಗೆ ಆವಾಗ ಕಣ್ಣಲ್ಲಿ ನೀರು ಬರುತ್ತೆ. ಇಷ್ಟು ಹೌದಲ್ಲ, ಇಷ್ಟೊಂದು ಜನ ದೊಡ್ಡ ದೊಡ್ಡ ವಿದ್ವಾಂಸರು, ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲರೂ ಬಂದು ಹೋದ್ರು, ಯಾರೂ ಕೂಡ ನನ್ನ ಬಗ್ಗೆ ಏನೋ ಯೋಚನೆ ಮಾಡಲಿಲ್ಲ. ಈ ವ್ಯಕ್ತಿ ಯೋಚನೆ ಮಾಡಿದ್ನಲ್ಲ, ಇವನ ಹೃದಯದಲ್ಲಿ ಹೇಗೆ ಆ ಒಂದು ಸಂಸ್ಕಾರ ಇದೆ. ಆದ್ದರಿಂದ ಭಾರತ ಬದುಕಿರುವುದು ಇಂಥ ಬಡವರ ಹೃದಯದಲ್ಲಿ ಹೊರತು ಬೇರೆ ಇನ್ಯಾರ ಹತ್ತಿರ ಅಲ್ಲ, ಶ್ರೀಮಂತರ ಹತ್ತಿರ ಅಲ್ಲ, ವಿದ್ವಾಂಸರ ಹತ್ತಿರ ಅಲ್ಲ. ಇಂಥ ಬಡ ಜನರ ಗುಡಿಸಲುಗಳಲ್ಲಿ ಭಾರತ ಬದುಕಿದೆ, ಭಾರತ ಅಂತಸತ್ವ ಇರುವುದು ಇಲ್ಲಿ ಅಂತ ವಿವೇಕಾನಂದರಿಗೆ ಒಂದು ಗೊತ್ತಾಗುತ್ತೆ. ಆದ್ರೆ ಅವನಿಗೆ ಹೇಳ್ತಾರೆ, ಅವ್ನು ಕೇಳಿದಾಗ, ಇಲ್ಲ ನಾನು ಸನ್ಯಾಸಿ ಆದ್ದರಿಂದ ಅಗ್ನಿಸ್ಪರ್ಶ ಮಾಡೋದಿಲ್ಲ, ನಾನು ಅಡಿಗೆ ಮಾಡ್ಕೊಳ್ಳೋದಿಲ್ಲ, ನೀನೇ ತಂದು ಕೊಡು ಅಂತ ಹೇಳ್ತಾರೆ. ಇಲ್ಲ, ನಾನು ತಂದು ಕೊಡಕ್ಕಾಗಲ್ಲ, ನಾನು ಅಂತ್ಯಜ. ಇಲ್ಲ, ಹೋಗಿ ಪರವಾಗಿಲ್ಲ, ತಂದು ಕೊಡು ಅಂತ. ಅವನಿಗೆ ಹೆದರಿಕೆ, ಯಾಕಂದ್ರೆ ಇವರು ಮಹಾರಾಜರ ಕಡೆಯಿಂದ, ಮಹಾರಾಜರ ಪರಿಚಿತರು ಸ್ವಾಮೀಜಿ ಅವರನ್ನು ಗೊತ್ತು. ಏನಾದ್ರೂ ಅಕಸ್ಮಾತ್ ನಾನು ಕೊಟ್ಟದ್ದು ಮಹಾರಾಜರಿಗೆ ಗೊತ್ತಾಗಿ ಆಮೇಲೆ ನನಗೆ ಕರೆಸಿ ಅವರು ಏನಾದ್ರು ಶಿಕ್ಷೆ ಕೊಟ್ಬಿಟ್ರೆ ಅಂತ ಹೇಳಿ ಹೆದರ್ಕೊಳ್ತಿರ್ತಾನೆ. ಆದ್ರೆ ವಿವೇಕಾನಂದರು ಅವನಿಗೆ ಜೋರಾಗಿ ಹೇಳ್ತಾರೆ, ಇಲ್ಲ, ಬೇಗ ಹಸಿವಾಗ್ತಾ ಇದೆ, ಹೋಗಿ ತಂದು ಕೊಡು ಅಂತ ಹೇಳ್ತಾರೆ. ಅವನು ಹೋಗಿ ಒಂದಷ್ಟು ದಪ್ಪನ ಚಪಾತಿಯನ್ನು ಮಾಡ್ಕೊಂಡ್ಬಂದು ತಂದು ಕೊಡ್ತಾನೆ, ಚಪಾತಿ ಪಲ್ಯಗಳನ್ನೆಲ್ಲ. ಅದನ್ನ ತಿಂತ ವಿವೇಕಾನಂದ ಹೇಳ್ತಾರೆ, ಇದು ದೇವಲೋಕದ ಅಮೃತಕ್ಕೆ ಸಮಾನ. ವಿವೇಕಾನಂದರ ಭಾವನೆ ನೋಡಿ, ಅವನು ಕೊಟ್ಟದ್ದು ದಪ್ಪ ಚಪಾತಿ, ಆದರೆ ವಿವೇಕಾನಂದರಿಗೆ ಹಸಿವು ಆಗಿದೆ, ಜೊತೆಗೆ ಅವನ ಮನಸ್ಸಿನ ಆ ಭಾವನೆ ಅವರಿಗೆ ಇಷ್ಟ ಆಗಿದೆ. ಎರಡೂ ಸೇರಿದ್ರಿಂದ ಅದು ಅವರಿಗೆ ಅನಿಸ್ತಾ ಇದೆ, ಇದು ದೇವಲೋಕದ ಅಮೃತಕ್ಕೆ ಸಮಾನ ಅಂತ. ಹಾಗೆ ಹೇಳಿ ಅವನನ್ನ ಹೊಗಳ್ತಾರೆ. ಆನಂತರ ಆ ಹಳ್ಳಿಯಿಂದ ಅವರು ಕೇತ್ರಿ ಮಹಾರಾಜನ ಹತ್ರ ಹೋದಾಗ ಈ ಘಟನೆಯನ್ನ ಮಹಾರಾಜರಿಗೆ ಹೇಳ್ತಾರೆ. ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ ನಿಮ್ಮದೇ ರಾಜ್ಯದಲ್ಲಿ. ಕೇತ್ರಿ ಮಹಾರಾಜಿಗೆ ಬಹಳ ಖುಷಿ ಆಗ್ಬಿಡ್ತದೆ. ನನ್ನ ಗುರು ಸ್ವಾಮಿ ವಿವೇಕಾನಂದರಿಗೆ ಆಹಾರ ಕೊಟ್ಟು ಬದುಕಿಸಿದಂಥ ವ್ಯಕ್ತಿ ಯಾರು, ಅವನು ಅಂಥ ವ್ಯಕ್ತಿ ನನ್ನ ರಾಜ್ಯದಲ್ಲಿದ್ದಾನ ಅಂತ ಖುಷಿಯಾಗಿ ಅವನನ್ನು ಆಸ್ಥಾನಕ್ಕೆ ಕರೆಸ್ತಾನೆ. ಇವನು ಆಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬಹಳ ಭಯದಿಂದಲೇ ಹೋಗ್ತಾನೆ. ಯಾಕೆಂತಂದ್ರೆ, ನಾನು ಅನ್ಕೊಂಡಾಗೆ ಆಗಿದೆ, ಇವ್ರು ಹೋಗಿವಿ ಅಲ್ಲಿ ಹೇಳಿದ್ದಾರೆ ನನಗೀಗ ಶಿಕ್ಷೆ ಕಾದಿದೆ ಅಂತ. ಆದರೆ
ಖೇತ್ರಿ ಮಹಾರಾಜ ಅವನಿಗೆ ಕೈ ತುಂಬ ಹಣ, ಬೇರೆ ಬೇರೆ ಕಾಣಿಕೆಗಳನ್ನೆಲ್ಲ ಕೊಟ್ಟು, ನಿನ್ನಂಥ ಪ್ರಜೆ ಇರುವುದನ್ನು ನನ್ನ ಭಾಗ್ಯ ನನ್ನ ರಾಜ್ಯದಲ್ಲಿ ಅಂತ ಹೇಳಿ ಅವನಿಗೆ ಸನ್ಮಾನವನ್ನು ಮಾಡಿ ಕಳಿಸ್ತಾರೆ. ಹೀಗೆ ವಿವೇಕಾನಂದರಿಗೆ ಗೊತ್ತಾಗಿದ್ದೇನೆಂದರೆ, ಅವ್ರ ಮುಂದೆ ಹೇಳ್ತಾರೆ, ಈ ಜಗತ್ತಿನಲ್ಲಿ ಏನಾದರೂ ಮಹತ್ ಕಾರ್ಯಗಳು ಸಾಧಿಸಿದ್ದರೆ ಅವು ಯಾವ ಶ್ರೀಮಂತರಿಂದಲೂ ಅಲ್ಲ, ಯಾವ ಹಣವಂತರಿಂದಲೂ ಅಲ್ಲ, ಯಾರ ಹೃದಯ ಪಕ್ವವಾಗಿದೆಯೋ, ಯಾರ ಹೃದಯದಲ್ಲಿ ಪರಿಶುದ್ಧತೆ ಇದೆಯೋ, ಆ ಪರಿಶುದ್ಧತೆ ಹೊಂದಿರತಕ್ಕಂಥ ಬಡ ಜನರಿಂದ ಈ ಸಮಾಜಕ್ಕೆ ಏನಾದರೂ ಸಹಾಯವಾಗಿದೆ ಹೊರತು ಶ್ರೀಮಂತರಿಂದ ಅಲ್ಲ ಅಂತ ಘಂಟಾಘೋಷವಾಗಿ ಸಾರ್ತಾರೆ. ಹಾಗೆ ಸಾರೋದಕ್ಕೆ ಇಂತಿಂಥ ಘಟನೆಗಳು ಸ್ವಾಮಿ ವಿವೇಕಾನಂದರಿಗೆ ಸಾಕ್ಷಿಯನ್ನ ಒದಗಿಸಿದ್ದವು.